ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಮೂನ್ ಕ್ರೀಮ್ ಆ್ಯಂಡ್ ಸ್ಪೈಸ್ ಚಾನಲಿಂದ ಮಾತಾಡ್ತಿರೋದು. ಇವತ್ತು ನಾನು ಪುಳಿಯೋಗರೆ ಗೊಜ್ಜು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ. ಈ ಸ್ಪೂನಲ್ಲಿ 3 ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ ಹುರಿಯೋದಕ್ಕೆ. ನೆಕ್ಸ್ಟು ಕೊತ್ತಂಬರಿ ಬೀಜ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಕಾಳುಮೆಣಸು ಹಾಕ್ತಾಯಿದ್ದೀನಿ. ಇದರಲ್ಲಿ ಅರ್ಧ ಸ್ಪೂನು ಮೆಂತ್ಯಕಾಳು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಹುರ್ಕೊಂಡು ಇದು ಪೌಡ್ರ್ ಮಾಡ್ಕೊತೀನಿ. ಈಗ ಒಣಮೆಣಸ್ಕಾಯಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊತೀನಿ. ನಾಲ್ಕು ಸ್ಪೂನು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ಹುರಿಯೋದಕ್ಕೆ. ಅದೇ ಬಾಣಲೆಗೆ ಒಣ ಕೊಬ್ಬರಿ ಹಾಕ್ತಾಯಿದ್ದಾನೆ ಅರ್ಧ ಬಟ್ಲು. ಇದನ್ನು ಲೈಟಾಗಿ ಹುರಿದಿದ್ದಾಗಿದೆ. ಇದನ್ನು ಮಿಕ್ಸಿ ಮಾಡ್ತೀನಿ ಸ್ವಲ್ಪ. ಇದರಲ್ಲಿ 2 ಬಟ್ಲು ಎಣ್ಣೆ ಹಾಕ್ತಾಯಿದ್ದೇನೆ ಗೊಜ್ಜು ಮಾಡೋದಕ್ಕೆ. ಒಂದು ಹಿಡಿಯುವಷ್ಟು ಹುಣಸೆಹಣ್ಣು ಹಾಕಿ ಅದರ ರಸನ ಹಿಂಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಅದನ್ನ ಎಣ್ಣೆ ಹುಳಿ ಜೊತೆಗೆ ಅರ್ಧ ಹಚ್ಚಿ ಬೆಲ್ಲ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ನೀರು ಹೋಗುವಾಗ ಚೆನ್ನಾಗಿ ಕುದಿಸ್ಬಿಟ್ಟು ಆನಂತರ ಉಪ್ಪು, ಅರಿಶಿಣ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಿಂಗೆ ಸ್ವಲ್ಪ ಹಾಕ್ತೀನಿ. ಹುಳಿ ಕುದಿಯೋದ್ರೊಳಗೆ ಕಡಲೆ ಬೀಜ ಹುರಿದಿಟ್ಕೊತೀನಿ. ಸ್ವಲ್ಪ ಕಂದು ಬಣ್ಣ ಬರ್ತಿದ್ದಂಗೆ ತೆಗೆದ್ರಾಯ್ತು. ಕಡಲೆಬೇಳೆನೂ ಒಂದು ಸ್ವಲ್ಪ ಹುರಿದಿಟ್ಕೊತೀನಿ. ಅದ್ರ ಜೊತೆ ಉದ್ದಿನಬೇಳೆನೂ ಒಂದು ಸ್ವಲ್ಪ ಹಾಕ್ತಾಯಿದ್ದೇನೆ. ಕಂದು ಬಣ್ಣ ಬರೋವರೆಗೂ ಹುರಿದು ಇದನ್ನು ತೆಗೆದಿಡ್ತೀನಿ. ಕರಿಬೇವಿನ ಸೊಪ್ಪು ಚೆನ್ನಾಗಿ ಇದನ್ನು ಸರಿಯಾಗಿ ಹುರ್ಕೊತೀನಿ. ಈ ಗೊಜ್ಜಲ್ಲಿ ನೀರೆಲ್ಲ ಕಂಪ್ಲೀಟಾಗಿ ಹೋಗಿದೆ, ಎಣ್ಣೆ ಬಿಡ್ಕೊತಾ ಇದೆ. ಇವಾಗ ಮಾಡಿರೋ ಪೌಡ್ರನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಈ ಪೌಡ್ರನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಕೊಬ್ಬರಿ ಎಳ್ಳಿನ ಪೌಡ್ರು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಣ್ಣೂರಿಲ್ಲ ಇದನ್ನು ಒಂದು 5 ನಿಮಿಷ ಗೋರಾಡ್ತಾ ಇರಬೇಕು. ನಾನು ಕರೆದಿಟ್ಟಿದ್ದು ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಎಲ್ಲನೂ ಇದಕ್ಕೆ ಮಿಕ್ಸ್ ಹೊಡಿತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಸಹ ಇದಕ್ಕೆ ಹಾಕ್ತಾಯಿದ್ದೀನಿ. ರುಚಿಕರವಾದ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಇದನ್ನು ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ಈ ಗೊಜ್ಜನ್ನು 1 ತಿಂಗಳವರೆಗೂ ಫ್ರಿಜ್ಜಲ್ಲಿಟ್ಟರೆ ಕೆಡೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನು ಮಾಡಿರೋ ಗೊಜ್ಜು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. Thank you.